ಇನ್ನಷ್ಟು ಆಸಕ್ತಿ ತೆಗೆದುಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಏರ್ತಾ ಇದ್ದಾರೆ. ಮತ್ತು ನಿಜವಾಗಿಯೂ ಇವತ್ತೆಲ್ಲ ಜಾರಕಿಹೊಳಿ ಕುಟುಂಬ ಮಾತ್ರ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದ್ದೇನೆ ಸುಳ್ಳೇನಲ್ಲ. ಅವರೆಲ್ಲರೂ ಕೂಡ ಜೊತೆಗೆ ಸತೀಶ್ ಜಾರಕಿಹೊಳಿ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಇನ್ನುಳಿದವ್ರು ತೆಗೆದುಕೊಂಡು ಮತ್ತು ಈಗಾಗಲೇ ಚಿಕ್ಕೋಡಿ ಭಾಗದ ಎಲ್ಲ MLAಗಳು, ಗಣೇಶ್ ಹುಕ್ಕೇರಿ ಆಗಿರ್ಬೋದು, ನಮ್ಮ ರಮೇಶ್ ಕತ್ತಿಯವರಾಗಿರ್ಬೋದು, ಇನ್ನುಳಿದವರು ಎಲ್ಲರಿಗೂ ಇವತ್ತು ಜಿಲ್ಲೆ ಆಗಲೇಬೇಕಪ್ಪ ಚಿಕ್ಕೋಡಿ ಅನ್ನುವಂಥ ಒತ್ತಡದ. ಸ್ವತಃ ಸತೀಶ್ ಅವ್ರ ಮಗಳು MP ಇದ್ದಾರೆ ಈ ಒಂದು ಚಿಕ್ಕೋಡಿ ಭಾಗದಿಂದ. ಹೀಗಾಗಿ ಅವ್ರ ಮೇಲೆ ಎಲ್ಲ ಕಡೆಯಿಂದ ಪ್ರೆಷರ್, ನಮ್ಮ ಜಿಲ್ಲಾ ಮಾಡಿರಿ ಇದೇ ಪ್ರೆಷರ್ದಲ್ಲೇ ಈಗ ಬೈಲಹೊಂಗಲ ಮತ್ತು ಅಥಣಿಗಳು ನಮ್ಮನ್ನು ಆಗಲೇಬೇಕಿದೆ ಸಂದರ್ಭದಲ್ಲೇ, ಆಗಲಿಲ್ಲಂದ್ರೆ ಇಲ್ಲ ಅನ್ನುವಂಥದ್ದು. ಹೀಗಾಗಿ ನಾವು ಹಿಂದಿನ ಎಪಿಸೋಡಲ್ಲಿ ನಿಮ್ಗೆ ಚರ್ಚೆ ಅವ್ರಿಗೆ ಹೇಳ್ತಾ ಇದ್ವಿ, 4 ಮಾಡಿಬಿಡಿಪ್ಪ, ಒಮ್ಮೆ ಆಗಿ ಹೋಗಿಬಿಡಲಿ. ಹಗಲೆಲ್ಲ ಚರ್ಚೆ ಆಗೋದು ಬೇಡದು. ಯಾಕಂದರೆ ಇಲ್ಲೇ ಮಾನಸಿಕವಾಗಿ ಆಯಿತು, ಮತ್ತೊಂದು ರೀತಿಯಿಂದ ಆಯಿತು, ಅದೇ ಕಾಲಕ್ಕೆ ಭೌಗೋಳಿಕವಾಗಿ ಆಯಿತು, ರಿಚ್ನೆಸ್ನ ಸಲುವಾಗಿ ಆಗಿರ್ಬೋದು, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ವಿಷಯದಲ್ಲೂ ಸಹಿತ ಎಲ್ಲ ಇವತ್ತು ನಿಜಾನಾಗಿ ಶ್ರೀಮಂತತೆ ಅಂತ ನಡೆಯೋದ್ರಿಂದಾಗಿ ಇನ್ನಷ್ಟು ಜಿಲ್ಲೆಗಳಾದವು ಅಂದ್ರೆ ಭಾಳ ಜೋರಾಗಿ ಬೆಳೀತಾವೆ ಅನ್ನುವಂಥ ಮಾತುಗಳನ್ನು ಅನೇಕ ತಜ್ಞರು ಮಾತಾಡೋದ್ರಿಂದಾಗಿ 4 ಜಿಲ್ಲೆಗಳನ್ನು, ಯಾಕಂದರೆ 55-60 ಲಕ್ಷ ಜನಸಂಖ್ಯೆ ಅದ. ನೀವು 4-5 ಲಕ್ಷ ಒಂದಾದ ಸಹಿತ 5-6 ಆಗ್ತಾವ, ಯಾಕೆ 4 ಮಾಡಬಾರ್ದು ಅನ್ನೋಂಥ ಪ್ರಶ್ನೆನೂ ಹೇಳ್ತಾ ಇದ್ದಾವೆ. ಅಂದ್ರೆ ಈಗ ಎಲ್ಲರಿಗೂ ಭಯ, ಗೋಕಾಕ್ ಚಿಕ್ಕೋಡಿ ಮಾಡಿದ್ರೆ ನಮ್ಮನ್ನು ಬಿಡ್ತಾರಪ್ಪ ಅನ್ನೋ ಭಯ ಅಥಣಿ ಮತ್ತು ನಮ್ಮ ಬೈಲಹೊಂಗಲದವ್ರಿಗೆ. ಬೈಲಹೊಂಗಲ ಅಥಣಿ ಬಿಟ್ಟು ಮಾಡಿದರೆ ಅಲ್ಲಿ ಸ್ಟ್ರೈಕಪ್ಪ ಜೋರದಾರ ಹೇಳ್ತಾರೆ ಅನ್ನೋದು ಭಯ. ಬೆಳಗಾವಿಯ ಅಲ್ಲಿ ಜನಕ್ಕೆ ಜೊತೆಗೆ